ದಿನಾಂಕ 14 ನವೆಂಬರ್ 2025ರಂದು ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದ ಚಲವಾದಿ ಸಮುದಾಯದ ಒಂದು ಚಿಂತನ ಮಂಥನ ಸಭೆಯನ್ನು ಚಿಕ್ಕೋಡಿಯಲ್ಲಿ ನಾವು ನಮ್ಮ ಸಮುದಾಯದ ನಾಯಕರೆಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ರಾಜ್ಯದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಅಥವಾ ಆಗುಹೋಗುಗಳ ಬಗ್ಗೆ ಚರ್ಚೆ ಮತ್ತು ಸರ್ಕಾರದ ಸವಲತ್ತುಗಳು ಯಾವ ಮಟ್ಟಿಗೆ ಚಲವಾದಿ ಸಮುದಾಯವನ್ನು ತಲುಪ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮತ್ತು ಒಳ ಮೀಸಲಾತಿಯ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮ ಸಮುದಾಯದ ಕರ್ನಾಟಕ ರಾಜ್ಯದ ಶಾಸಕರುಗಳು ವಿವಿಧ ಜಿಲ್ಲೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದನ್ನು ನಾವು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಯವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿ ಒಂದು ಶಿಸ್ತಿನ ಸಿಪಾಯಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ ಆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಸಮುದಾಯದ ಕುಂದುಕೊರತೆಗಳನ್ನು ಚರ್ಚೆ ಮಾಡಿ ರಾಜ್ಯಕ್ಕೆ ನಮ್ಮ ಶಕ್ತಿಯನ್ನು ತೋರಿಸ್ತಕ್ಕಂಥ ಒಂದು ಕೆಲಸವನ್ನು ಈ ನಿಟ್ಟಿನಲ್ಲಿ ಮಾಡಬೇಕಂತ ಹೇಳಿ ನಾವು ನಿರ್ಧಾರ ಕೈಗೊಂಡು ದಿನಾಂಕ 14ರಂದು ಬೆಳಗ್ಗೆ 11 ಗಂಟೆಗೆ ಚಿಕ್ಕೋಡಿಯ ಅರವಿಂದ್ ಗಟ್ಟಿ ಸಭಾಂಗಣದಲ್ಲಿ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಮ್ಮ ಪತ್ರಿಕೆ ಮುಖಾಂತರ ನಾನು ನಮ್ಮ ಜನಾಂಗದ ನಾಯಕರುಗಳಿಗೆ ಮತ್ತು ಜನಾಂಗಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ, ದಯವಿಟ್ಟು 14ನೇ ತಾರೀಕು ಬೆಳಗ್ಗೆ 11 ಗಂಟೆ ಮುಂಚೆನೇ ತಾವೆಲ್ಲ ಇಲ್ಲಿ ಉಪಸ್ಥಿತರಿರಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿ. ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ 1000ರಿಂದ 1500 ಜನ ಬರ್ಬೋದು. ಬಟ್ ಚಿಕ್ಕೋಡಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯ ಚಲವಾದಿಗಳಿರೋದ್ರಿಂದ 2000 ತನೂ ಆಗ್ಬೋದು. ಸರಿ, ಬರುವವರೆಗೂ ಪ್ರತಿಯೊಬ್ಬರಿಗೂ ಮೊಬೈಲ್ದಲ್ಲಿ ಹಾಕಿದ್ದೀವಿ. ಆಮೇಲೆ ಚಿಕ್ಕೋಡಿಗೆ ಬಂದ ನಂತರ ಅರವಿಂದ್ ಗಟ್ಟಿ ತೋಟ ಅಂದರೆ ಯಾರು ಬೇಕಾದವ್ರು ಹೇಳ್ತಾರೆ. ಸೊ ಆಮೇಲೆ ಅವರಿಗೆ ಬರಲಿಕ್ಕೆ ಒಂದು 4 ಆಟೋಗಳ ವ್ಯವಸ್ಥೆಗಳು ಕೂಡ ಮಾಡಿದ್ದೀವಿ. ಸೊ ಅವರು ನೀಲಿ ಜೆಂಡ ಹಚ್ಚಿ ಯಾರು ಆಮೇಲೆ ನಮ್ಮ ಕಾರ್ಡನ್ನು ಒಂದು ಅವರು ಆಟೋ ಮೇಲೆ ಮೆತ್ತಿಸ್ತೀವಿ. ಸೊ ಅದನ್ನು ನೋಡ್ಕೊಂಡು ಅವರು ಇಲ್ಲಿಗೆ ಬರಲಿಕ್ಕೆ ವ್ಯವಸ್ಥೆ ಇದೆ. ಮತ್ತು ಯಾರಾದರೂ ಮುಂಚಿತವಾಗಿ ಬಂದರೆ ಅವ್ರಿಗೆ ಇಳ್ಕೊಳ್ಳಿಕ್ಕೂ ಕೂಡ ನಾವು ರೂಮ್ ವ್ಯವಸ್ಥೆ ನಮ್ಮಲ್ಲೇ ಇದೆ. ಸೊ ಹೀಗಾಗಿ ಹೊರಗಡೆ ಹೋಗುವಂಥ ಅವಶ್ಯಕತೆ ಇಲ್ಲ. ಅವರು ತಮ್ಮ ಮನೆಯಲ್ಲಿ ಯಾವ ರೀತಿ ಇರ್ತಾರೋ ಆ ರೀತಿ ಇಲ್ಲಿ ಬಂದು ಇರ್ಬೋದು ಅನ್ನುವಂಥ ವಿಚಾರದಲ್ಲಿ ನಾವು ಅದನ್ನು ಮಾಡ್ತೇವೆ.